ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ದಿನಾಂಕ 12 ಏಪ್ರಿಲ್ 2026ರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಬಂದಿರುವಂಥದ್ದು. ಹಾಗಾದರೆ ಈ ವಿಡಿಯೋದಲ್ಲಿ ಆ ಒಂದು ರಿಸಲ್ಟನ್ನು ಹೇಗೆ ನೀವು ಚೆಕ್ ಮಾಡಿಕೊಳ್ಳುವುದು ಅಂತ ನೋಡೋಣ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ DOM ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ. ಏನು ಅಂತಂದರೆ https://domkarnataka.gov.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ನೋಟಿಫಿಕೇಷನ್ಸ್ ಅಂತ ಇದೆ. ಓಕೆ, ನೋಟಿಫಿಕೇಷನ್ ಅಥವಾ ರೀಡ್ ಆಲ್ ಅಂತ ಏನಿದೆ ನೋಡಿ ಇಲ್ಲಿ. ಓಕೆ, ಈ ರೀಡ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಲಿಂಕ್ ಇದೆ ನೋಡಿ, ಲೇಟೆಸ್ಟ್ ನ್ಯೂಸಲ್ಲಿ ದ 2026-27 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಏನು SATS ID ಇರುತ್ತೆ ನೋಡಿ. ಆ ಐಡಿಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ಈ ID ನಿಮ್ಮ ಹಾಲ್ ಟಿಕೆಟ್ ಇರುತ್ತಲ್ಲ ಅದರಲ್ಲಿ ಇರುತ್ತೆ, ಅಥವಾ ನಿಮ್ಮ ಮಗುವಿನ ಐಡೆಂಟಿಟಿ ಕಾರ್ಡ್ ಇರುತ್ತಲ್ಲ ಅಲ್ಲೂ ಸಹ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಏನು ಸರ್ಚ್ ರಿಸಲ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಹೆಸರು, ಓಕೆ, SATS ID, ಆಮೇಲೆ ಫಾದರ್ ನೇಮ್, ಆಮೇಲೆ ರಿಲಿಜನ್ ಎಲ್ಲ ಇರುತ್ತೆ. ಟೋಟಲ್ ಮಾರ್ಕ್ಸ್ ಸಹ ಇರುತ್ತೆ. ಇಲ್ಲಿ 100ಕ್ಕೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಆ ವಿದ್ಯಾರ್ಥಿಗಳದ್ದು ಅದು ಬಂದಿರುತ್ತೆ. ಓಕೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ PDF ರೂಪದಲ್ಲಿ. ಇಲ್ಲಿ ಏನು ಡೌನ್ಲೋಡ್ PDF ಅಂತ ಕಾಣ್ತಾ ಇದೆ ಕೆಂಪು ಬಣ್ಣದಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಪೇಜ್ ಅಥವಾ PDF ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಹೀಗೆ ನಿಮ್ಮ ವಿದ್ಯಾರ್ಥಿಯ ಏನು ಎಷ್ಟು ಅಂಕಗಳು ತೆಗೆದುಕೊಂಡಿದ್ದೆ ಅಂತ ನೋಡ್ಕೊಳ್ಬೋದು ನೀವು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಾವು ಈಗಾಗಲೇ ಈ ಮುಂದೆ ಬರುವಂತಹ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಅದನ್ನು ನೋಡಿಕೊಂಡು ನೀವು ನಿಮ್ಮ ತಯಾರಿಯನ್ನು ಸಹ ನೀವು ಮಾಡ್ಕೊಳ್ಬೋದು. ಆಮೇಲೆ ಇದೇ ರೀತಿಯಾದಂತಹ ಅಪ್ಡೇಟ್ಗಳಿಗೆ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಜಸ್ಟ್ ಇದನ್ನು ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು. ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವು ನಿಮ್ಮನ್ನು ಈ ಒಂದು ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ, ಹಾಗಾದರೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.